ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರಿಪ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯ ಸಮೀಪ ಇರುವ ಒಂದು ಸುಂದರವಾದ ಪ್ಲೇಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಪ್ಲೇಸು ಒಂದು 3 ತಿಂಗಳ ಹಿಂದೆ ಹೇಗಿತ್ತು, ಈಗ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆನೂ ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಊರಿನ ಸಮೀಪ ಒಂದು ಒಳ್ಳೆ ನದಿ ಇದೆ. ಆದರೆ ಈಗ ಬೇಸಿಗೆ ಆಗಿದ್ದರಿಂದ ಫುಲ್ಲು ಡ್ರೈ ಆಗಿತ್ತು. ಅದೇ ಈಗ ಮಳೆಗಾಲ ಆದಮೇಲೆ ಹೇಗಾಯಿತು, ವಾತಾವರಣ ಎಷ್ಟು ಚೇಂಜ್ ಆಯಿತು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಹಾಗೆ ಇಲ್ಲೊಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಮೇಲೆ ನಿಂತರೆ ಎಷ್ಟು ಚೆನ್ನಾಗಿ ಸನ್ಸೆಟ್ ನೋಡಲಿಕ್ಕೆ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಇದು ಮಲ್ಚಿಂಗ್ ಶೀಟ್ ಹಾಕೋದ್ರಿಂದ ಹಲವಾರು ಬೆನಿಫಿಟ್ ಇದೆ. ನದಿ ಕೊಳಗಳೆಲ್ಲ ತುಂಬಾಗಿ ನೀರು ಹೋಗ್ತಾ ಇದೆ. ನೀವು ಅದರಲ್ಲಿ 2 ಬಾತುಕೋಳಿ ಡೈ ಮಾಡ್ಕೊಂಡು ಹೋಗ್ತಾ ಇದೆ, ನೋಡ್ಬೋದು. 2 ತಿಂಗಳ ಹಿಂದೆ ನದಿ ಹೇಗಿತ್ತು, ಈಗ ನದಿ ಯಾವ ಮಟ್ಟಕ್ಕೆ ನೀರು ಹರಿತಾ ಇದೆ ಅಂತ ನೀವು ನೋಡ್ಬೋದು. ಇಷ್ಟೇ ಪ್ರಕೃತಿ ಯಾವ ಟೈಮಲ್ಲಿ ಹೇಗೆ ಬೇಕಾದ್ರೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇದೇ ನೋಡ್ಬೋದು ಸಾಕ್ಷಿ. ಅದೇ ನೀರಲ್ಲಿ ಬಾತುಕೋಳಿ ಈಜೋದು ನೋಡಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಇದು ನೋಡಿ ಇನ್ನೊಂದು ಪ್ಲೇಸು, ಇದು ಸಹ ನಮ್ಮ ಊರಿನಲ್ಲೇ ಬರುತ್ತೆ. ಇದು ನೋಡಲಿಕ್ಕೆ ಎಷ್ಟು ಸೂಪರ್ ಆಗಿದೆ ಅಂತ ನೋಡಿ. ಇದು ಎಲ್ಲಿ ಬರುತ್ತೆ ಅಂದರೆ ಕುಂದಾದ್ರಿ ಗುಡ್ಡದ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಇದು ಮೋಡ ಏನಾದರೂ ಬೆಟ್ಟಕ್ಕೆ ಟಚ್ ಆಗಿದೆಯೇನೋ ಅಂತ ಅನಿಸುತ್ತೆ, ಅಷ್ಟು ಚೆಂದ ಕಾಣುತ್ತೆ. ಒಂದೇನಪ್ಪ ಅಂದರೆ ಇಂತಹ ಪ್ಲೇಸ್ಗಳನ್ನ ನೋಡಲಿಕ್ಕೆ ನಾವು ಸಿಟಿಯಿಂದ ಎಷ್ಟೋ ದೂರದಿಂದ ಎಲ್ಲ ಜನಗಳು ಬರ್ತಾರೆ. ಆದರೆ ನಾವು ಇಲ್ಲೇ ಇದ್ದವರು ಇದನ್ನು ಅಷ್ಟು ನೋಡದೇ ಇರೋ ರೀತಿ ಇರ್ತೀವಿ. ಆದಷ್ಟು ಮೈಂಡ್ ಫ್ರೀ ಮಾಡಿಕೊಂಡು ಈ ರೀತಿ ಮೋಡಗಳು ಚಲಿಸೋದು, ಬೆಟ್ಟ ಗುಡ್ಡಗಳಿಗೆ ಮೋಡಗಳು ತಾಗುವಂಥದ್ದು, ಇಂಥದ್ದನ್ನೆಲ್ಲ ನೋಡಬೇಕು. ಆವಾಗ ಫುಲ್ಲು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಈ ಮೋಡದ ಜೊತೆ ತಂಪಾಗಿ ಬೀಸುವ ಗಾಳಿ ನಮ್ಮ ಮುಖಕ್ಕೆ ಹೊಡೆದಾಗ ಅಷ್ಟು ಖುಷಿ ಆಗುತ್ತೆ. ಆಕಾಶದಲ್ಲಿ ಮೋಡ ಚಲಿಸುವಾಗ ಎಷ್ಟು ಜನ ಫ್ರೀಯಾಗಿ ನಿಂತ್ಕೊಂಡು ಅದನ್ನು ನೋಡಿದ್ದಾರೆ. ಹೆಚ್ಚಿನವರು ನೋಡಿಲ್ಲ, ಹಾಗೆ ಮೋಡ ಆಯಿತು ಅಂತ ಸುಮ್ಮನಾಗ್ತಾರಷ್ಟೇ. ಪ್ರಕೃತಿಯಲ್ಲಿರುವ ಒಂದೊಂದು ಸೂಕ್ಷ್ಮ ವಿಷಯಗಳನ್ನು ಅಬ್ಸರ್ವ್ ಮಾಡಬೇಕು. ನೋಡಿ, ಇವತ್ತು ಪ್ರಕೃತಿಯಲ್ಲಿ ಕಾಣುವ ಇನ್ನೊಂದು ಜೀವಿಯನ್ನು ಸಹ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಹಾವು ಹೇಗಿದೆ ನೋಡಿ. ತಲೆ ತ್ರಿಕೋನಾಕಾರವಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಮಲಬಾರ್ ಪಿಟ್ ವೈಪರ್ ಅಂತ ಕರೀತಾರೆ. ಅದೇ ಕನ್ನಡದಲ್ಲಿ ಇದರ ಬಣ್ಣಕ್ಕೆ ಸರಿಯಾಗಿ ಹೆಸರುಗಳನ್ನು ಕರೀತಾರೆ. ಇದು ಸ್ವಲ್ಪ ವಿಷವಿರುವ ಹಾವು, ಆದರೆ ಜೀವಕ್ಕೆ ಅಪಾಯ ಇಲ್ಲ. ಫ್ರೆಂಡ್ಸ್, ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ.